ಟು ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಡೇ 12 ವೆಯ್ಟ್ ಲಾಸ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮದುವೆಗೆಲ್ಲ ಹೋಗಿ ಬಂದಿದ್ದಾಯಿತು. ಬೆಳಗ್ಗೆನೇ ಬಂದೆ. ಸೊ ಮದುವೆಗೆ ಹೋಗಿ ಬೆಳಗ್ಗೆನೇ ಬಂದೆ. ಅಲ್ಲೇ ಟಿಫನ್ ಎಲ್ಲ ಆಯಿತು. ಟಿಫನ್ ಬಂದು ಏನು ಗೊತ್ತಪ್ಪ, ಮುದ್ದೆ ಮಾಡಿದರು. ಮುದ್ದೆ ಮತ್ತು ಕಾಳು ಸಾರು ಮತ್ತು ಒಂದಷ್ಟು ಪಲ್ಯ, ಒಂದು ಒಬ್ಬಟ್ಟು ಈ ಥರ ಮಾಡಿದರು. ಅದನ್ನೇ ತಿಂದೆ. ಮತ್ತು ನಾನು ಊಟ ಮಾಡಲಿಲ್ಲ ಮನೇಲಿ ಬಂದು. ಸೊ ಇವಾಗ ಮಾವಿನ ಹಣ್ಣು ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಟೈಮ್ ಬಂದು ಆಗಲೇ 4 ಗಂಟೆ ಆಯಿತು. ಆಗಲಿಲ್ಲ, ಇವಾಗ ಆಗ್ತಾಯಿದೆ 4 ಗಂಟೆ. ಸೊ ಇವಾಗ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಸ್ನಾನ ಮಾಡಿದ್ದು. ನಿನ್ನೆನೂ ಸಹ ಎಣ್ಣೆ ಹಾಕಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹಾಕೋಣ ಅಂತೇಳಿ. ಸೂಪರಾಗೈತೆ. ಹುಳಿ ಇಲ್ಲ, ಲೈಟಾಗಿದೆ ಹುಳಿ ಅಷ್ಟೇ. ಓಕೆ, ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸಾಯಂಕಾಲದವರೆಗೂ ಏನೇನೆಲ್ಲ ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಕಂಟಿನ್ಯೂಸ್ ಆಗಿ ಅಯ್ಯೋ ನಾನು ತಿಂತೀನಿ, ಸುಮ್ಮನೆ ಬೇಡ, ನನಗೆ ಬೇಡ ತಿಂದಿದ್ದೀನಿ ನಾನು, ಬೇಡ, ನಾನು ಇದೇ ತಿಂತೀನಿ. ಇವತ್ತಿನ ದಿನ ಇವತ್ತು ಸಾಯಂಕಾಲ ಏನೇನೆಲ್ಲ ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಓಕೆನಾ? ಅದೇ ಸ್ನ್ಯಾಕ್ಸು, ಹಣ್ಣು. ಓಕೆ, ಬೆಳಗ್ಗೆ ಒಂದು 6:30 ಸುಮಾರಲ್ಲಿ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗಿದ್ದಿದ್ದಪ್ಪ. ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇತ್ತು. ಈ ಬೆಳಗ್ಗೆನೇ ಎಲ್ಲಾದರೂ ತಲೆಗೆ ಸ್ನಾನ ಮಾಡ್ಕೊಂಡು ಗಾಳಿಯಲ್ಲಿ ಹೋಗಿದ್ದೀವಿ ಅಂದರೆ ಹೆವಿ ತಲೆನೋವು ಬಂದುಬಿಡುತ್ತೆ. ನನಗಂತೂ ಒಂಥರ ವಾಮಿಟ್ ಬಂದಂಗೆ ಆಗೋಗ್ಬಿಡುತ್ತೆ, ಒಂದು ತಲೆನೋವು ಅದಕ್ಕೂ. ಸೊ ಬಂದಮೇಲೆ ಇವಾಗ ತಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆವಾಗೊಂಥರ ಸ್ವಲ್ಪ ಸಮಾಧಾನ ಆಯಿತು. ತಲೆಗೆ ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಏನು ಗೊತ್ತಾ, ತಲೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಮಸಾಜ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಯಾರು ಮಾಡ್ತಾರೆ? ಮಾಡಿದ್ರೆ ನನ್ನ ಮಕ್ಕಳೇ ಮಾಡಬೇಕು. ಒಂದೊಂದ್ಸತಿ ಹೇಳಿದ ಮಾತು ಕೇಳ್ತಾರೆ, ಒಂದೊಂದ್ಸತಿ ಕೇಳೋದಿಲ್ಲ. ಸೊ ಹಾಗೆ ತಲೆಗೆ ಎಣ್ಣೆ ಹಾಕ್ಕೊಂಡೆ. ಅದಾದ ನಂತರ ಇವತ್ತು ಗುರುವಾರ ಅಲ್ವಾ. ಸೊ ಒಂದು ಸಾಯಂಕಾಲ ಒಂದು 5 ಗಂಟೆ ಸುಮಾರಲ್ಲಿ ಪೂಜೆ ಮಾಡಿದ್ನಪ್ಪ. ಒಂದು 5 ಗಂಟೆ ಸುಮಾರಲ್ಲಿ ಪೂಜೆ ಮಾಡಿದೆ. ಅಲ್ಲಿಂದ ಬಂದು ಅಡುಗೆ ಮಾಡಿ ಏನು ಮಾಡಿದ್ದೀನಿ ಗೊತ್ತಾ, ಅಡುಗೆ ಮಾಡ್ದಿರ ಹೋಗ್ಬಿಟ್ಟಿದ್ದೀನಿ. ಹೆಂಗೋ ಅಲ್ಲಿ 7 ಗಂಟೆಗೆ ಮುಹೂರ್ತ ಅಂತ ಹಾಕಿದ್ರು. ಸೊ 8:30 ಆಗಿತ್ತು. ನಾವಿಲ್ಲಿ ಬಿಡೋ ಅಷ್ಟೊತ್ತಿಗೆ 8:30 ಆಗಿತ್ತು. ಸರಿ, ಇನ್ನೇನು ಮುಹೂರ್ತ ಹಾಕ್ಬಿಟ್ಟು ಊಟ ಮಾಡ್ಕೊಂಬರೋದು ಅಷ್ಟೇ ಅಲ್ವಾ, 9:30 ಅಷ್ಟೊತ್ತಿಗೆಲ್ಲ ಬಂದುಬಿಡೋಣ, ಅಷ್ಟೊತ್ತಿಗೆ ಯಾರು ತಿಂತಾರೆ ಅಂತ ಹೇಳಿ ನಾನು ಹಂಗೆ ಹೊರಟ್ಬಿಟ್ಟೆ. ಸೊ ಆಮೇಲೆ ಲೇಟ್ ಆಗೋಯ್ತು. ಅಲ್ಲಿ ಮುಹೂರ್ತ ಆಗೋ ಅಷ್ಟೊತ್ತಿಗೆ ಹತ್ತತ್ರ 10 ಗಂಟೆ ಆಗೋಯ್ತು. ಅಡುಗೆ ಬೇರೆ ಮಾಡಿಬಿಟ್ಟು ಹೋಗಿರಲಿಲ್ಲ. ಏನು ಮಾಡೋದು ಅಂತ ಹೇಳಿ ಬೇಗ ಅಲ್ಲಿಂದ ಬಂದು ಮತ್ತು ಅಡುಗೆ ಮಾಡಿ ಸೊಪ್ಪು ಮುದ್ದೆ ಮಾಡಿ ಆ ನಂತರ ಮನೆಗೆ ಕೆಲಸ ಎಲ್ಲ ಮುಗಿಸಿ ಒಂದು 5 ಗಂಟೆ ಸುಮಾರಲ್ಲಿ ಪೂಜೆ ಮಾಡಿದ್ದೀನಿ. ಹಾಗೆ ಅಡುಗೆ ಮಾಡಿಬಿಟ್ಟು ಹೋಗಿದ್ದಿದ್ರೆ ಒಂಥರ ಸಮಾಧಾನವಾಗಿ ಒಂದು 10 ನಿಮಿಷನಾದರೂ ಇದ್ಬಿಟ್ಟು ಬರ್ಬೋದಾಗಿತ್ತು. ಮದುವೆಲಿ ಇದ್ದೀನಿ, ಅಡುಗೆ ಮಾಡಿಲ್ಲ, ಮನೇಲಿ ಅಡುಗೆ ಮಾಡಿಲ್ಲ. ಅಯ್ಯೋ ಏನು ಮಾಡ್ಕೊತಾರೋ ಅದೇ ಮನಸ್ಸಲ್ಲಿ ಕೊರಿತಾ ಇದೆ ನನಗೆ. ಸರಿ ಅಂತ ಹೇಳಿ ಬೇಗ ಬಂದ್ವಪ್ಪ. ಹಂಗೆ ನೋಡಿ, ಅದು ಮನೇಲಿ ಏನಾದರೂ ಸ್ವಲ್ಪ ಕೆಲಸ ಬಾಕಿ ಇದೆ ಅಂದರೆ ಸಮಾಧಾನನೇ ಇರೋದಿಲ್ಲ ಅಲ್ವಾ. ಮನೆ ಕಡೆನೇ ಇರುತ್ತೆ ಗಮನ ಎಲ್ಲ. ಮಕ್ಳು ಏನು ಮಾಡ್ಕೊಂಡ್ರು, ಅಜ್ಜಿ ತಾತ ಏನು ಮಾಡ್ಕೊಂಡ್ರು, ಏನು ತಿಂದರು, ಏನು ಬಿಟ್ಟರು, ಇದೇ ಮನಸ್ಸಲ್ಲಿ ಇದಾಗ್ತಾ ಇತ್ತು. ಸೊ ಹಾಗೆ ಇನ್ನು ಈವ್ನಿಂಗ್ ಬಂದು ಕಾಫಿ ಮಾಡಿಕೊಡ್ತಾ ಇದ್ದೀನಿ ಎಲ್ಲರಿಗೂ. ನಾನು ಬೆಳಗ್ಗೆ ಅಲ್ಲಿ ಚೌಟ್ರಿಯಲ್ಲೇ ಊಟ ಮಾಡಿದ್ದಿದ್ದಪ್ಪ. ಒಂದು 10 ಗಂಟೆ ಸುಮಾರಲ್ಲಿ ಊಟ ಮಾಡಿದ್ದೆ. ಮುದ್ದೆ, ಕಾಳು ಸಾರು ಮತ್ತು ಒಬ್ಬಟ್ಟು, ಒಂದಷ್ಟು ಪಲ್ಯಗಳು ಇದೆಲ್ಲ ತೊಗೊಂಡಿದ್ದೆ. ಮತ್ತು ನನಗೆ ಈವ್ನಿಂಗ್ ಏನು ಬೇಕು ಅನ್ನೋ ಥರ ಅನ್ನಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಒಂದು ಯಾವುದಾದ್ರೂ ಡಿಟಾಕ್ಸ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾರೋ ಒಬ್ಬರು ಕೇಳಿದರು, ನಮಗೆ ತುಂಬ ಗ್ಯಾಸ್ಟ್ರಿಕ್ ಆಗಿದೆ, ಮತ್ತು ಈ ಒಂದು ರೈನಿ ಸೀಸನಲ್ಲಿ ಬೂದುಗುಂಬಳಕಾಯಿ ಜ್ಯೂಸ್ ತೊಗೊಳ್ಳೋದು ಮತ್ತು ಮಜ್ಜಿಗೆ ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಅಕ್ಕ, ಇದಕ್ಕೆ ಬೇರೆ ಸೊಲ್ಯೂಷನ್ ಕೊಡಿ, ಅಂದರೆ ಬೇರೆ ಒಂದು ಆಪ್ಷನ್ ಇಲ್ವಾ ಅಂತ ಕೇಳಿದ್ರಿ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಮೆಂತೆ ಟೀಯನ್ನು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಒಂದು ಸತಿ ತೋರಿಸಿದ್ದೀನಿ ಈ ಒಂದು ಮೆಂತೆ ಟೀ ಯಾವ ರೀತಿ ಮಾಡೋದು ಏನು ಅನ್ನೋದನ್ನು.
ಸೊ ಚೆನ್ನಾಗಿರೋದಿಲ್ಲ. ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಮತ್ತು ಈ ಶುಗರ್ ಇರೋರೆಲ್ಲ ಆರಾಮಾಗಿ ಇದನ್ನು ಮಾಡಿಕೊಂಡು ಕುಡಿಬೋದಪ್ಪ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ. ತುಂಬಾ ಒಳ್ಳೆಯದು ಈ ಒಂದು ಮೆಂತೆ ಟೀ. ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ. ಒಂದು ಸತಿ ಟ್ರೈ ಮಾಡಿ. ಅಷ್ಟು ಚೆನ್ನಾಗಿರೋದಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೂಡ ಚೆನ್ನಾಗಿರೋದಿಲ್ಲ, ಯಾಕಂದರೆ ಮೆಂತೆ ಕಹಿ ಇರುತ್ತಲ್ವ. ಸೊ ಓಕೆ, ಕುಡಿಬೋದು, ಆರಾಮಾಗಿ ಕುಡಿಬೋದು. ಸಿಪ್ಪು ಒಂದು ಅರ್ಧ ಲೋಟ ಆಗುವಷ್ಟು ಕುಡಿಬೋದು. ಹೆಲ್ತಿಯಾಗಿರುವಂತಹ ಒಂದು ಯಾವುದೇ ಒಂದು ಪದಾರ್ಥ ಆಗಿರಲಿ ಬಾಯಿಗೆ ರುಚಿ ಸಿಗೋದಿಲ್ಲ. ಅನ್ಹೆಲ್ತಿ ಬಾಯಿಗೆ ಸಿಕ್ಕಾಪಟ್ಟೆ ರುಚಿ ಇರುತ್ತೆ, ಅದಕ್ಕೆ ನಮಗೆ ಇಷ್ಟ. ಈ ಹೆಲ್ತಿ ಪದಾರ್ಥಗಳು ಇಷ್ಟ ಆಗೋದಿಲ್ಲ, ಯಾಕಂದರೆ ಬಾಯಿಗೆ ರುಚಿ ಇರೋದಿಲ್ವಲ್ಲ. ಸೊ ಅದಕ್ಕೋಸ್ಕರ. ಸೊ ಇವಾಗ 1-2 ಸ್ಪೂನ್ ಆಗುವಷ್ಟು ಮೆಂತೆ, ಹಾಗೆ ಒಂದು ಸ್ವಲ್ಪ ಶುಂಠಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡ ನಂತರ ಇವಾಗ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಬೇಕು. ಇವಾಗ ಕರೆಕ್ಟಾಗಿ 1 ಲೋಟ ಆಗುವಷ್ಟು ನೀರು ಹಾಕಿದ್ದೀನಿ. ಅದೊಂದು 1/4 ಅಥವಾ ಅರ್ಧ ಲೋಟ ಆಗುವಷ್ಟು ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದನ್ನು ಸ್ಲಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ನಾನಿಲ್ಲಿ ಪುದೀನ ಹಾಕ್ಕೋಬೇಕಾಗಿತ್ತು, ಬಟ್ ಪುದೀನ ಇರಲಿಲ್ಲ. ಸೊ ಅದಕ್ಕೋಸ್ಕರ ತುಳಸಿ ಹಾಕ್ಕೊಂಡಿದ್ದೀನಿ. ತುಳಸಿನೂ ಅಷ್ಟೇ ತುಂಬಾ ಒಳ್ಳೆಯದು. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಆವಾಗಲೇ 1 ಲೋಟ ಆಗುವಷ್ಟು ಹಾಕಿದ್ದೆ. ಸೊ ಇಷ್ಟ ಆಗಿದೆ ಇವಾಗ. ಅಲ್ಲಿವರೆಗೂ ಅದನ್ನು ಕುದಿಸ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಕಡೆಯಲ್ಲಿ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟ್ಗೋಸ್ಕರ, ಅದು ಸ್ವಲ್ಪ ಕಹಿ ಇರುತ್ತಲ್ವ. ಸೊ ಲೆಮೆನು ಅಷ್ಟೇ ನಮಗೆ ನಮ್ಮ ಒಂದು ವೆಯ್ಟ್ ಲಾಸ್ ಇದರಲ್ಲಿ ತುಂಬಾ ಒಳ್ಳೆಯದು ಈ ಒಂದು ಲೆಮೆನ್ನು. ಸೊ ಅದಕ್ಕೋಸ್ಕರ ಲೆಮೆನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಳಿ ಇರುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇವಾಗ ಇದನ್ನು ಹಾಕ್ಕೊಂಡು ತಗೊಳ್ತಾ ಇದ್ದೀನಿ. ಅಂಗಡಿ ಹತ್ರ ಯಾರೂ ಇರಲಿಲ್ಲ, ಅವರು ಹಸುಗಳ ಹತ್ರ ಏನೋ ಮಾಡ್ತಾಯಿದ್ರು. ಅಜ್ಜಿ, ತಾತ ಮತ್ತು ಹಸ್ಬೆಂಡ್ ಹಾಲು ಕರಿತಾಯಿದ್ರು. ಹಸು ಅಜ್ಜಿ ಇದ್ಕೊಂಡು ಕರುಗಳದು ಇದು ಕಟ್ಟಾಕೋದೆಲ್ಲ ಇದು ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅಂಗಡಿ ಹತ್ರ ಇದ್ದೆ. ಸೊ ಅಲ್ಲೇ ಕುಡಿತಾ ಇದ್ದೀನಿ ಈ ಒಂದು ಏನು ಮೆಂತೆ ಟೀಯನ್ನು. ಟ್ರೈ ಮಾಡಿಯಪ್ಪ, ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಚೆನ್ನಾಗಿರೋದಿಲ್ಲ, ನಾನು ಪದೇ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಈ ಒಂದು ಮೆಂತೆ ಟೀಯನ್ನು ಕುಡಿಯೋದ್ರಿಂದ. ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೂ ಸಹ ನಿವಾರಣೆ ಆಗುತ್ತೆ ಈ ಒಂದು ಟೀಯನ್ನು ಕುಡಿಯೋದ್ರಿಂದ. ಸೊ ವಾರಕ್ಕೆ ಒಂದು 3 ಸತಿ 4 ಸತಿ ಆದರೂ ಕುಡಿದ್ರೆ ತುಂಬಾ ಒಳ್ಳೆಯದು ಈ ಒಂದು ಟೀ. ಆನಂತರ ಬಂದು ನನ್ನ ವ್ಯೂವರ್ಸ್ ಒಬ್ಬರು ಕೇಳಿದ್ರಕ್ಕ ನಿಮ್ಮ ಗಾರ್ಡನನ್ನು ತೋರಿಸಿ ಅಂತ ಹೇಳಿ. ಗಾರ್ಡನ್ ಏನೂ ಇಲ್ಲಪ್ಪ, ಅಷ್ಟೊಂದು ಗಿಡಗಳು, ಯಾಕಂದರೆ ನಮ್ಮ ಮನೆ ಹತ್ರ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಆದರೂ ಆ ಒಂದು ಎಲ್ಲ ಒಂದು ಸುತ್ತಮುತ್ತ ಎಲ್ಲ ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ, ಕಾಂಕ್ರೀಟು. ಒಂದು ಸ್ವಲ್ಪ ಮಾತ್ರ ನಾನು ಮತ್ತು ಅಜ್ಜಿ ಇಬ್ಬರು ಜಾಗ ಬಿಡಿಸ್ಕೊಂಡಿದ್ದೀವಿ. ಸೊ ಅದರಲ್ಲೇ ಒಂದಷ್ಟು ಗಿಡಗಳನ್ನ ಉಳಿಸಿದ್ದೀವಿ. ಮೊದಲಿಗೆ ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ನಿಮಗೆ ಒಂದು ಇದು ಸಿಗುತ್ತೆ, ಏನು ವಿಳೆದೆಲೆದು. ಅದು ಪ್ಯೂರ್ ಅಲ್ಲ, ಬಟ್ ಎಲ್ಲರ ಮನೆ ಹತ್ರನೂ ಇದೆ, ನಮ್ಮ ಮನೆ ಹತ್ರ ಇರಲಿ ಅಂತ ಹೇಳಿ ನಾವು ಉಣಿಸಿರೋ ಅಂಥದ್ದು. ಆನಂತರ ಇವು ಏನು ಬದನೆಕಾಯಿದು ಚಿಕ್ಕ ಮೊಳಕೆ ಇತ್ತು, ನಮ್ಮ ಅತ್ತೆ ಕೊಟ್ಟಿದ್ದರು. ಸೊ ಅದನ್ನು ತೊಗೊಂಬಂದಿಲ್ಲಿ ನೆಟ್ಟಿದ್ದೀನಿ. ಒಂದು 5-6 ಏನು ಪುಟ್ಟ ಗಿಡಗಳನ್ನು ನೆಟ್ಟಿದ್ದೀನಿ. ಆನಂತರ ಈ ಕಡೆ ಬಂದರೆ ಇದು ನಾನು ತೋರಿಸಿದ್ದೀನಿ ಸುಮಾರು ವಿಡಿಯೋಗಳಲ್ಲೆಲ್ಲನೂ. ಬಾಳೆ ಗಿಡ ಇದೆ, ಇದು ಏಲಕ್ಕಿ ಬಾಳೆ ಗಿಡ. ಇದನ್ನು ಎಲ್ಲೆಲ್ಲಿ ಹುಡುಕಿ ತೊಗೊಂಬಂದಿರೋದು ಗೊತ್ತಾ, ಯಾರೂ ಕೊಡಲೇ ಇಲ್ಲಪ್ಪ. ನಮ್ಗೆ ಆಸೆ ಆ ಒಂದು ಬಾಳೆ ಗಿಡ ನಮ್ಮ ಮನೆ ಹತ್ರನೂ ಇರಲಿ, ಎಲ್ಲರ ಮನೆ ಹತ್ರನೂ ಇದೆ, ನಮ್ಮ ಮನೆ ಹತ್ರನೂ ಇರಲಿ ಅಂತ ಹೇಳಿ ಯಾರ್ಯಾರ ಹತ್ರನೋ ಕೇಳಿದ್ವಿ, ಬಟ್ ಯಾರೂ ಕೊಡಲೇ ಇಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ತೊಗೊಂಬಂದು ಕೊಟ್ಟರು. ಒಂದು ಪಚ್ಚ ಬಾಳೆದು, ಇನ್ನೊಂದು ಏಲಕ್ಕಿ ಬಾಳೆದು ಒಂದು ಆ ಗಡ್ಡೆ ರೀತಿ ತೊಗೊಂಬಂದು ಕೊಟ್ಟರು. ಪಚ್ಚ ಬಾಳೆ ಬಂದಿಲ್ಲ, ಅದು ಹುಳ ಏನೋ ತಿನ್ಕೊಂಡ್ಬಿಡ್ತು, ಹೋಗ್ಬಿಡ್ತು ಅದು. ಈ ಏಲಕ್ಕಿ ಬಾಳೆ ಹಣ್ಣು ಚೆನ್ನಾಗಿ ಬಂತು, ಬಟ್ ಅದರಲ್ಲಿ ಕಾಯಿಗಳು ಏನೋ ಇಷ್ಟಿಷ್ಟು ಚಿಕ್ಕದಾಗಿ ಒಂದು 2-3 ಇಂಚ್ ಅಷ್ಟೇನಪ್ಪ ಒಂದು ಬಾಳೆಕಾಯಿ ಬಿಡ್ತಾ ಇರೋವಂಥದ್ದು. ಸೊ ಅದು ಅನಂತರ ಅದ್ರ ಪಕ್ಕದಲ್ಲೇ ಒಂದು ಇದು ಹಾಕಿದ್ದೀನಿ, ಏನದು ಗೋರಿಂಟಿ ಗಿಡ, ಮೆಹಂದಿ ಗಿಡನ ಗೋರಿಂಟಿ ಗಿಡನ ಏನು ಹೇಳ್ತಾರೆ. ಸೊ ಅದನ್ನು ನೆಟ್ಟಿದ್ದೀನಿ. ಆನಂತರ ಈ ಕಡೆ ಇವೆಲ್ಲ ನಾನು ಇದರಲ್ಲಿ ತೊಗೊಂಡಿರೋವಂಥದ್ದು, ಈ ಬಂಡಿಗಳಲ್ಲೆಲ್ಲ ತೊಗೊಂಬರ್ತಾರೆ ನೋಡಿಯಪ್ಪ ಗಿಡಗಳು ನರ್ಸರಿಯಿಂದ. ಸೊ ಅಲ್ಲಿ ತೊಗೊಂಡಿರೋವಂಥದ್ದು ಈ ದಾಸವಾಳದ್ದು, ಒಂದು ಕೆಂಪು ದಾಸವಾಳ, ಇನ್ನೊಂದು ಬಂದು ಇದು ಬಿಳಿ ದಾಸವಾಳ. ಈ ಬಿಳಿ ದಾಸವಾಳ ಬಂದು ನನ್ನ ಫ್ರೆಂಡ್ ಮನೆ ಹತ್ರ ಒಂದು ಕಡ್ಡಿ ತೊಗೊಂಬಂದು ಚುಚ್ಚಿರೋವಂಥದ್ದು. ನೋಡಿ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಹೂವು ಮಾತ್ರ ಸಕ್ಕತ್ತಾಗಿದೆ. ಆನಂತರ ಇದು ಏನಿದು ನಿಂಬೆ ಗಿಡ.
ಈ ನಿಂಬೆ ಗಿಡ ಬಂದು ತುಳಸಿ ಗಿಡದ ಹತ್ರ ನಾವು ನಿಂಬೆಹಣ್ಣು ಅದೆಲ್ಲ ಹಾಕ್ತೀವಿ. ಈ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಈ ನಿಂಬೆಹಣ್ಣೆಲ್ಲ ಕೊಡ್ತಾರಲ್ವ, ಸೊ ಅದನ್ನು ಅದು ಒಣಗೋದ್ಮೇಲೆ ತೊಗೊಬಂದು ಈ ಗಿಡದ ಹತ್ರ ಹಾಕ್ತೀವಿ, ತುಳಸಿ ಗಿಡದ ಹತ್ರ. ಅದು ಮೊಳಕೆ ಬಂದಿತ್ತು, ಸೊ ಅದು ಮೊಳಕೆನ ತೊಗೊಬಂದು ನೆಟ್ಟಿದ್ದಿದ್ದು. ಅದು ಅಷ್ಟು ಚೆನ್ನಾಗಿ ಬಂದಿದೆ ಒಂದು ನಿಂಬೆಹಣ್ಣದು ಗಿಡ. ಅನಂತರ ಸುಮಾರು ಕಲರ್ಸ್ ಇದ್ದಾವಪ್ಪ. ರೋಸು, ಆರೆಂಜು, ಪಿಂಕು, ಮತ್ತು ವೈಟು, ಯೆಲ್ಲೋ, ಮೆರೂನು, ರೆಡ್ಡು, ಈ ಥರ ಬಟನ್ ರೋಸು ಗಿಡಗಳಿದ್ದಾವೆ. ಮತ್ತು ಎಲ್ಲೋ ಚಿಕ್ಕ ಪುಟಾಣಿ ಬರುತ್ತಲ್ಲ, ಏನದು ಬಟನ್ ರೋಸ್ ಅಂತ ಹೇಳ್ತೀವಿ ನೋಡಿ, ಸೊ ಅದು. ಮತ್ತು ಡೇರಾ ಗಿಡ ಏನು ಅಷ್ಟೊಂದು ಗಿಡಗಳೇನೂ ಇಲ್ಲ, ಇಷ್ಟೇ ಇರೋದು, ಜಾಸ್ತಿ ಏನೂ ಇಲ್ಲ. ನಮಗೆ ಗಿಡಗಳು ನೆಡೋದಕ್ಕೆ ಇಷ್ಟ, ಬಟ್ ಜಾಗ ಇಲ್ಲ ನೆಡೋದಕ್ಕೆ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಒಂದೋ ಎರಡೋ ಇಟ್ಟಿದ್ದೀವಿ. ಇದು ಈ ಮೆರೂನ್ ಕಲರ್ ಗಿಡ, ಇದು ಏನು ಮೆರೂನ್ ಕಲರ್ ರೋಸ್ ಬರುತ್ತೆ ನೋಡಿ ಅದು. ಬಟ್ ಅದೇನೋ ಎಲ್ಲ ಒಂಥರ ಏನು ಬಳ್ಳಿ ಥರ ಹೋಗ್ತಾ ಇದೆ. ಅದನ್ನು ಕಂತ್ರಿ ಕಡ್ಡಿ ಅಂತ ಹೇಳ್ತಾರೆ, ನಮ್ಮಮ್ಮ ಹೇಳ್ತಾರೆ ಚೆನ್ನಾಗಿ ಅದನ್ನು. ಸೊ ಅದನ್ನು ಕಟ್ ಮಾಡ್ತಾ ಇರಬೇಕು. ಬಿಟ್ಟಿದ್ದು ಒಂದು 3-4 ಹೂವು ಬಿಟ್ಟಿದ್ದು, ಮತ್ತು ಆಮೇಲೆ ಈ ಥರ ಆಗೋಯ್ತು ಅದು ಗಿಡ. ನೋಡೋಣ ಇನ್ನು ಮುಂದೆ ಚಿಗುರುತ್ತೇನೋ ಚೆನ್ನಾಗಿ. ಅದನ್ನೆಲ್ಲ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇದು ಯೆಲ್ಲೋ ಕಲರ್, ನನ್ನ ಫೇವ್ರೇಟ್ ಕಲರ್ ಯೆಲ್ಲೋ ರೋಸು. ಆನಂತರ ಕರಿಬೇವು ದೊಡ್ಡದಾಗಿದೆಯಪ್ಪ ಗಿಡ. ಸುಮಾರು ಹತ್ರ ಅದಕ್ಕೆ ಒಂದು 15-20 ವರ್ಷ ಆಗಿರ್ಬೋದು ಆ ಒಂದು ಗಿಡಕ್ಕೆ. ಅಷ್ಟು ಹಳೆಯ ಗಿಡ ಅದು. ನಾವು ಮನೆ ಕಟ್ಟೋಕ್ಕೆ ಮುಂಚೆ ಹಳೆಯ ಮನೆ ಒಂದಿತ್ತು. ಹಳೆಯ ಮನೆ ಇದ್ದಾಗ ಉಣಿಸಿದ್ದಂತೆ ಅದನ್ನು. ನಾನು ಮದುವೆ ಆಗಿ ಬರೋಕ್ಕೆ ಮುಂಚೆಯಿಂದನೂ ಇತ್ತು ಆ ಒಂದು ಗಿಡ, ಕರಿಬೇವು ಗಿಡ. ಸೊ ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀವಿ. ಅದೊಂದೇ ಉಳಿದಿದ್ದು. ಇನ್ನೆಲ್ಲ ಗಿಡಗಳು ಇನ್ನೂ ಜಾಸ್ತಿ ಹಾಕಿದ್ವಪ್ಪ ನಾವು. ಹಳೆ ಮನೆ ಇದ್ದಾಗ ಜಾಗ ಜಾಸ್ತಿ ಇತ್ತು, ಚೆನ್ನಾಗಿ ಉಳಿಸಿದ್ರು ಗಿಡಗಳೆಲ್ಲನೂ. ಬಟ್ ಮನೆ ಕಟ್ಟಿದ ಮೇಲೆ ಎಲ್ಲ ಕಿತ್ತಾಕ್ಬಿಟ್ಟು ಮನೆಗಳು ಕಟ್ಕೊಂಡ್ವಿ. ಆ ಒಂದು ಕರಿಬೇವು ಗಿಡ ಮಾತ್ರ ಉಳೀತು ಅಷ್ಟೇ. ಇನ್ನು ಹಾಗೆ ನಾನು ಹೇಳಿದ್ನಲ್ವ ಮನೆ ಹತ್ರ ಮಲ್ಲಿಗೆ ಗಿಡಗಳು ಇದ್ದಾವೆ ಅಂತ ಹೇಳಿ. ಸೊ ಒಂದು 3 ಗಿಡ ಇದ್ದಾವಪ್ಪ. ಒಂದು 3 ಸುತ್ತು ಮಲ್ಲಿಗೆ. ಆ 3 ಗಿಡಗಳು 3 ಸುತ್ತು ಮಲ್ಲಿಗೆನೇ. ಬಟ್ ಒಂದು ಗಿಡದಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಬಿಡುತ್ತೆ, ಈ ಸೂಜಿ ಮಲ್ಲಿಗೆ ಥರ ಬಿಡುತ್ತೆ. ಇನ್ನು 2 ಗಿಡಗಳಲ್ಲಿ ದುಂಡು ಮಲ್ಲಿಗೆ ಥರ ಬಿಡುತ್ತೆ. ಸೊ ಇಷ್ಟು ನಮ್ಮ ಪುಟ್ಟ ಗಾರ್ಡನ್ನು. ಜಾಸ್ತಿ ಏನು ಗಿಡಗಳೇನೂ ಇಲ್ಲ. ಇಷ್ಟ ಗಿಡಗಳು ಇಡೋದಕ್ಕೆ, ಬಟ್ ಜಾಗ ಇಲ್ಲ. ನನಗೆ ಫ್ಯೂಚರಲ್ಲಿ ಏನು ಗೊತ್ತಾ, ಮನೆ ಮುಂದೆ ಗಿಡಗಳೆಲ್ಲ ಇಡಬೇಕು. ತೋಟದಲ್ಲಿ ಮನೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಎಲ್ಲಾದರೂ ತೋಟದಲ್ಲಿ ಮನೆ ಮಾಡಿಕೊಂಡು ಮತ್ತು ಸುತ್ತಮುತ್ತ ಗ್ರೀನರಿ ಆಗಿರಬೇಕು, ಚೆನ್ನಾಗಿರುತ್ತೆ ಆ ಒಂದು ವಾತಾವರಣ. ನನಗೆ ತುಂಬ ಇಷ್ಟ. ಆ ಥರ ಜಾಗದಲ್ಲಿ ಇರಬೇಕು ಅನ್ನೋದು ಒಂದು ನನ್ನ ಆಸೆ. ಈ ಥರ ಪೊಲ್ಯೂಷನಲ್ಲಿರೋ ಬದಲು ಆ ಥರ ತೋಟಗಳ ಮನೆಯಲ್ಲಿ ಇದ್ರೇ ಎಷ್ಟೋ ಚೆನ್ನಾಗಿರುತ್ತೆ, ಆರೋಗ್ಯ ಎಷ್ಟೋ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗೆ ಇದಾಗಿತ್ತಪ್ಪ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಹಾಗೆ ಹೊಸಬರೆಲ್ಲ ನೋಡ್ತಾ ಇದ್ರಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.